ಇಷ್ಟು ಬೆಳಕಾಗಿದೆ. ನಾನು ಬೂಟ್ಸ್ ಹಾಕಿಲ್ಲ, ಬೂಟ್ಸ್ ತಂದಿದ್ದೀನಿ. ಸರಿ 10 ನಿಮಿಷ ಕೊಡಿ ಸರ್, ಬರ್ತೀನಿ ಅಂದೆ. ಹೊಟ್ಟೆ ಅನ್ಸುತ್ತೆ. ಬ್ಯಾಗ್ ನನ್ಗಿಂತ ಮುಂಚೆ ಓಡ್ತಾ ಇದೆ. ಕೆಸೆ ಲಗ ಬ್ರೇಕ್ಫಾಸ್ಟ್ ಹಿಂದಿ ಸಾಂಗ್ ಹಾಕಿದ್ರು, ನಾನು ಹೋದ ತಕ್ಷಣ ಇಂಗ್ಲಿಷ್ ಸಾಂಗ್ಸ್ ಹಾಕ್ತವ್ರೆ. ಸರ್ ಮುझे ಬೋರ್ हो रहा है, ಫೇಲ್ हो गई. ಲಗ್ನ ಪಡಿ ಹನೋಗಿ ಟೆಂಪಲ್ ಅಲ್ಲಿ ಇಟ್ಟಿದ್ದು ಕುಂಕುಮ. ಇದು ಡ್ರೈವರು ನನ್ನ ಜೊತೆ ಕುತ್ಕೊಂಡು ಊಟ ಮಾಡಲ್ಲ. ಎಸ್ಥೆಟಿಕ್ಸ್ ಅಚ್ಚಾ ಲಗ, ಅಚ್ಚಿ ಲಗಿ. ಇದು ಬ್ರೌನಿ ಅಂತ ಏನೋ ಹೇಳಿದ್ರಪ್ಪ. ನಿದ್ದೆ ಮಾಡಿದ್ದೆ ಆಕ್ಚುಲಿ, ಬಾಯ್ ಬಿಟ್ಕೊಂಡು ಮಲಗಿದೆ. ಚೆನ್ನಾಗಿದೆಯಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಡೇ 3 ಇನ್ ಹಿಮಾಚಲ್. ಇವತ್ತು ನಾನು ಶಿಮ್ಲಾಯಿಂದ ಹಿಮಾಚಲ್ಗೆ ಹೋಗ್ತಾ ಇದ್ದೀನಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ಲಗೇಜ್ ಎಲ್ಲ ಎತ್ಕೊಂಡು ಹೋಗಬೇಕು. ಅದಕ್ಕೆ 5:30ಗೆ ಎದ್ದಿದ್ದೀನಿ. 5:30ಗೆ ಇಷ್ಟು ಬೆಳಕಾಗಿದೆ. ತುಂಬ ಬೆಳಕಾಗ್ಬಿಟ್ಟಿದೆ ಆಲ್ರೆಡಿ. 5ಗೆ ಬೆಳಕಾಗಿತ್ತು. ಇವತ್ತು ತಲೆ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಗ ಎದ್ದೆ. ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ನೆನ್ನೆ ಥರ ಡ್ರೈವರ್ನ ಕಾಯಿಸಬಾರ್ದು. ಸೊ ಲೆಟ್ಸ್ ಗೋ, ಮನಾಲಿಗೆ ಹೋಗೋಣ ಶಿಮ್ಲಾಯಿಂದ. ಇವತ್ತು ಕಾರಲ್ಲೇ ಇರ್ತೀನಿ ಮೋಸ್ಟ್ ಆಫ್ ದ ಟೈಮ್. ಆನ್ ದ ವೇ ಕಸೋಲ್ದು 2 ಸೈಟ್ ಸೀಯಿಂಗ್ ಇದೆ ಅಂತ ಹೇಳಿದ್ದಾರೆ. ಐ ಆಮ್ ಎಕ್ಸೈಟೆಡ್. ಮೋಸ್ಟ್ ಆಫ್ ದ ಟೈಮ್ ಕಾರಲ್ಲೇ ಇರ್ತೀನಿ ಇವತ್ತು. ಕಮ್ ವಿತ್ ಮೀ. ಡೇ 3 ಇನ್ ಹಿಮಾಚಲ್, ಗೋಯಿಂಗ್ ಟು ಮನಾಲಿ. ಈಗ ಟೈಮ್ 7:25. ಮೈ ಗಾಡ್, ಲೈಟಲ್ಲೇ ಚೆನ್ನಾಗಿತ್ತು ನನ್ನ ಮೇಕಪ್. ಬೆಳಕಾಗೋಯ್ತು, ಬಿಸಿಲು ಬಂದುಬಿಟ್ಟಿದೆ. ಬೆಳಕಾಗಲೇ ಆಗಿತ್ತು. ಎಲ್ಲ ಪ್ಯಾಕ್ ಎಲ್ಲ ಆಯಿತು. ಇವಾಗ ಬ್ಯಾಗ್ ಎತ್ಕೊಂಡು ಆ ಮೆಟ್ಲು ಇಳ್ಕೊಂಡು ಹೋಗಬೇಕು. ಮನಾಲಿಯಲ್ಲಾದರೂ ಆ ಥರ ಮೆಟ್ಲು ಇರಬಾರ್ದಪ್ಪ, ಬ್ಯಾಗೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಪ್ಯಾಕಿಂಗ್ ಎಲ್ಲ ಆಯಿತು. 7:25. ಇವಾಗ ನಾವು ತಿನ್ಬೇಕು ಅನ್ಸುತ್ತೆ. ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ. ಫಸ್ಟು ಡ್ರೈವರಿಗೆ ಫೋನ್ ಮಾಡ್ತೀನಿ, ಅವ್ರು ಎದ್ದಿದ್ದಾರಾ ಇಲ್ವಾ. ನಿನ್ನೆ ನನಗೆ ಫೋನ್ ಮಾಡಿ ಎಬ್ಬರಿಸಿದ್ರು, ಇವತ್ತು ನಾನು ಅವ್ರಿಗೆ ಫೋನ್ ಮಾಡಿ ಎಬ್ಬರಿಸ್ತೀನಿ. ನನ್ನ ರೂಮು ಎಲ್ಲ ನೋಡಿಬಿಡಿ ಒಂದ್ಸರಿ. ಅದು ನನ್ನ ಪ್ಯಾಕ್ ಅಲ್ಲೇ ಇದೆ. ಓಹ್, ಮೈ ಬ್ಯಾಂಗಲ್ಸ್ ಆ್ಯಂಡ್ ಔಟ್ಫಿಟ್. ನಾನು ಬೂಟ್ಸ್ ಹಾಕಿಲ್ಲ, ಬೂಟ್ಸ್ ತಂದಿದ್ದೀನಿ. ದಿಸ್ ಈಸ್ ಮೈ ಫಿಟ್. ಇದು ಚಳಿಗೆ ಹಾಕ್ಕೊಂತಾರಲ್ಲ ಅದು, ಕಾಲಿಂಗ್ ಕಾಣಿಸ್ತೆ. ದಿಸ್ ಈಸ್ ಮೈ ಔಟ್ಫಿಟ್. ಕ್ಯೂಟ್ ಅಲ್ಲ. ಆಮೇಲೆ ಈ ಬೂಟ್ಸ್ ಹಾಕ್ಕೊತೀನಿ ಅಷ್ಟೇ. ಆಮೇಲೆ ಈ ಸಾಕ್ಸ್ ಹಾಕ್ಕೊತೀನಿ. ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಕಸ ಕಡ್ಡಿ ಜಾಕೆಟ್ ಹಾಕ್ಕೊತೀನಿ ಅಷ್ಟೇ. ಡನ್. ಲಾಸ್ಟ್ ವ್ಯೂ ನೋಡೋಣ. ಕಡೆ ಚೆನ್ನಾಗಿದೆ. ಬಾಯ್. ನಂಗೆ ಯಾಕೋ ಈ ಇಯರಿಂಗ್ಸ್ ಮ್ಯಾಚ್ ಆಗ್ತಿಲ್ಲ ಅಂತ ಅನಿಸ್ತಿದೆ. ನನ್ನ ಫೇಸಿಗೆ ಮ್ಯಾಚ್ ಆಗ್ತಿದೆ, ಬಟ್ ಫಾರ್ ಮೈ ಔಟ್ಫಿಟ್ ಮಿರರಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ, ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ವಾಟ್ ಇಸ್ ದಿಸ್? ಉಲ್ಟಾ. ಹಲೋ. ಫಸ್ಟ್ ಡ್ರೈವರಿಗೆ ಕಾಲ್ ಮಾಡಿದೆ, ಬ್ಯುಸಿ ಬಂತು, ಮತ್ತು ಅವರೇ ಮಾಡಿದ್ರು. ಆಮೇಲೆ ಫೋನ್ ನೋಡಿದ್ರೆ ನಾನೇ ಬೇಗ ಎದ್ದಿದ್ದೀನಿ ಅಂತ ಅಂದ್ಕೊಂಡು ಕಾಲ್ ಮಾಡಿದ್ರೆ ಈಸ್ ಆಲ್ರೆಡಿ ಅಟ್ ದ ಲೊಕೇಶನ್. ಸರಿ 10 ನಿಮಿಷ ಕೊಡಿ ಸರ್, ಬರ್ತೀನಿ ಅಂದೆ. ಇನ್ನೇನು ಮಾಡೋದು, ಆ ಹುಡುಗ ನಿದ್ದೆ ಮಾಡ್ತಾನೋ ಇಲ್ವೋ. ಹೊಟ್ಟೆ ಅನ್ಸುತ್ತೆ. ನೋಡಿ, ರಿಸೆಪ್ಷನಲ್ಲಿ ಯಾರೂ ಎದ್ದೇ ಇಲ್ಲ, ಡೋರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಹೋಗೋದು? ಓ, CCTV ಇದೆ. ಈ ಡೌನ್ ಹಿಲ್ಲಲ್ಲಿ ನನ್ನ ಬ್ಯಾಗ್ ನನಗಿಂತ ಮುಂಚೆ ಓಡ್ತಾ ಇದೆ. ಎಲ್ಲರೂ ಹೋಗ್ತಾ ಇದ್ದಾರೆ, ಅವರು ಸ್ಕೂಲು ಎಲ್ಲ ಹೋಗ್ತಾ ಇದ್ದಾರೆ ಜನ. ನೋಡಿ ಅಲ್ಲಿ ಚಿಕ್ಕ ಹುಡುಗ ಯಾರೋ ತಿರುಗಿ ನೋಡ್ತಾ ಇದ್ದಾರೆ. ಸ್ಕೂಲ್ ಈ ಅಪ್ಪ ಹತ್ಕೊಂಡು ಸ್ಕೂಲ್ಗೆ ಹೋಗೋ ಅಷ್ಟೊತ್ತಿಗೆ ದೇವ್ರೆ, ನನ್ನ ಬ್ಯಾಗ್ ನನಗಿಂತ ಮುಂದೆ ಓಡ್ತಾ ಇದೆ. ಗಾಡ್. ಸ್ಟೆಪ್ಸ್ ಫೈನಲಿ ಬೋರ್ಡ್ ಆಯಿತು ಕ್ಯಾಬ್. ಆ್ಯಂಡ್ ಇವಾಗ ಮನಾಲಿಗೆ ಹೋಗ್ತಾ ಇದ್ವಿ. ಆನ್ ದ ವೇ ಕಸೋಲ್ ಆ್ಯಂಡ್ ಮಣಿಕರನ್ ಹೋಗ್ತಾ ಇದ್ವಿ. ಮಣಿಕರನ್. ಬಟ್ ಫಸ್ಟ್ ತಿಂಡಿ ಬೇಕು. ಹೇಳಿದ್ದೀನಿ ಇವ್ರಿಗೇನು ಹೊಟ್ಟೆನೇ ಹಸಿಲ್ಲ ಅನ್ಸುತ್ತೆ. ತಿನ್ಬೇಕಪ್ಪ, ಹೊಟ್ಟೆ ಹಸಿತಾ ಇದೆ. ಆನ್ ಟೈಮ್ ಬಂದಿದ್ದೀನಿ ಇವತ್ತು, ಸ್ವಲ್ಪ ಲೇಟ್ ಆಯಿತು. ಬ್ರೇಕ್ಫಾಸ್ಟಲ್ಲಿ ಸಿಗೋಣ. ಬ್ರೇಕ್ಫಾಸ್ಟಿಗೆ ಇಲ್ಲಿ ಬಂದಿದ್ದೀವಿ.
I ordered onion paratha. कैसे लगा ब्रेकफास्ट? ब्रेकफास्ट ब्रेकफास्ट बढ़िया था यहाँ तभी तो। आपको कैसा लगा आप बताएं। मुझे तो अच्छा लगा, बेटर देन यस मंडे में खाया आलू पराठा। वो एक्चुअली वो था तंदूरी पराठा, ये तवा पराठा। ओह दिस वाज नाइस, दिस वाज वेरी नाइस। इसलिए ये बढ़िया, ये वो तंदूर में बनता है। हाँ हाँ हाँ, वेल रोस्टेड था बोथ साइड, वो थिन भी था। एक्चुअली वो था थोड़ा कड़क जैसा होता है और ये था सॉफ्ट। हाँ तवा पराठा होता है वो ये सॉफ्ट सॉफ्ट है। या आई फिनिश्ड वन फुल। अच्छा, कर्ड के साथ भी अच्छा था, पिकल के साथ भी बहुत अच्छा था। चाय, आपने चाय पिया? नहीं अभी नहीं पी, अभी पियेंगे आगे रास्ते। ನಾನು ಟೀ ಕುಡ್ದೆ, ಆನಿಯನ್ ಪರಾಟ ತಿಂದೆ. ಬೋತ್ ವರ್ ವೆರಿ ನೈಸ್ ವಿತ್ ದ ವ್ಯೂ. ಚೆನ್ನಾಗಿತ್ತು. ನನ್ನ ಹೋಟ್ಲಲ್ಲಿ ನಾನು ಒಬ್ಳೆ ಕಸ್ಟಮರ್, ಮತ್ತೆ ಇವರು ನಾವಿಬ್ಬರೇ ಕಸ್ಟಮರ್ಸ್. ಆಮೇಲೆ ಒಂದು 5 ಜನ ಬಂದರು, ಹಿಂದಿ ಸಾಂಗ್ ಹಾಕಿದ್ರು. ನಾನು ಹೋದ ತಕ್ಷಣ ಇಂಗ್ಲಿಷ್ ಸಾಂಗ್ಸ್ ಹಾಕ್ತವ್ರೆ. ಬಟ್ ಇಟ್ ವಾಸ್ ನೈಸ್. ಏನೋ सर मुझे बोर हो रही है, एक जोक बना दीजिए। आपको जोक बने में आ रही है क्या? जोक नहीं आ रहा अभी कुछ भी। मैंने एक जोक बना दिया आपको। आपको आपने बनाया? हाँ मैंने बनाया। मैं बताती हूँ, आपको गेस करना पड़ता है। अच्छा, हाँ, आपको ऑफेंड नहीं हो रहा है? ऑफेंड हाँ ओके। एक मुस्लिम आदमी है, वो आदमी का प्राइवेट ऑफिस है, उनका प्राइवेट प्राइवेट ऑफिस, उनका प्राइवेट ऑफिस का एक नाम है, नाम आप तो गेस करो। मैं बताती हूँ। कैन आई टच? खुदा ऑफिस। आपको नहीं समझा है ना? फेल हो गई। प्राइवेट ऑफिस को मैंने जोक किया, प्राइवेट ऑफिस खुद ऑफिस, लाइक खुद ऑफिस। अच्छा अच्छा ओके खुद ऑफिस। A few moments later. अच्छा डिसेंट जोक है ना? हाँ मैं समझा, आप समझ गया। हाँ अब समझ आया। Now it is coffee time. Doggish. Stretch. थोड़ा यार बुरा हालात। क्लॉस लगना पड़ेगा इसलिए। अच्छा I'm just a girl in the world.
ನಾವು 8 o'clock ಹೊರಟ್ವಿ, ಟಿಫನ್ ಮಾಡಿದ್ವಿ, ಕಾಫಿ ಕುಡಿದ್ವಿ, ಆ್ಯಂಡ್ ದೆನ್ ಇವಾಗ ಸರ್ ಕಿतना टाइम लगेगा पहुंचने के? मनाली मैम ऑन द वे आपको कसूल मणिकरण भी है तो 5 hours लगेगी। कसोल रीच होने के टाइम कसूल पहुंचने के लिए 2 to 3 hours। 3 hours. ಇವಾಗ 12:50 1 o'clock lunch 1:30 sir lunch 1:30 and then maybe we will reach at 3 or 4 and then Manali at 6 or 7. ಎಂಟೈರ್ ಜರ್ನಿ ಇವತ್ತೆಲ್ಲ ಬರೀ ಕಾರಲ್ಲೇನೆ. ಈ ಟ್ರಿಪ್ ನಂದು ರೋಡ್ ಟ್ರಿಪ್ ಅಷ್ಟೇ ಅಪ್ಡೇಟ್ ಈಗ ಸದ್ಯಕ್ಕೆ. ಇದು ಒಂದು ಟೆಂಪಲ್ ಕರ್ಕೊಂಡು ಬಂದು ಇನ್ ಕುಲು. ದಿಸ್ ಇಸ್ ದ ಗಾಡೆಸ್. ಅಲ್ಲಿ ನಮ್ಮ ಕ್ಯಾಬ್ ಡ್ರೈವರ್ ಹನೋಗಿ ಟೆಂಪಲ್ ಅಲ್ಲಿ ಇಟ್ಟಿದ್ದು ಕುಂಕುಮ. ಇದು ಚೆನ್ನಾಗಿದೆ. ಇವಾಗ ಚೆನ್ನಾಗಿರೋ ವ್ಯೂ ನನ್ನ ಸೈಡ್ ಬಂದಿದೆ. ಹೋಗ್ತಾ ದಾರಿಯಲ್ಲಿ ಅವ್ರ ಕಡೆನೇ ವ್ಯೂ ಚೆನ್ನಾಗಿತ್ತು. ನಾ ಅದೇ ಹೇಳ್ತಿದ್ದೆ, ನನ್ನ ಕಡೆ ಬರೀ ಕಲ್ಗಳಿದಾವೆ, ನಿಮ್ಮ ಕಡೆ ವ್ಯೂ ಚೆನ್ನಾಗಿದೆ ಅಂತ. ಆಮೇಲೆ ಅವ್ರು ಹೇಳ್ತಿದ್ರು ಬರುವಾಗ ನಿಮ್ಮ ಕಡೆ ಚೆನ್ನಾಗಿರುತ್ತೆ ಅಂತ. ವಾಟರ್ ಬಾಡೀಸ್. ಶಿಮ್ಲಾನಲ್ಲಿ ಏನೋ ನೀರೆಲ್ಲ ಏನೋ ಇರಲಿಲ್ಲ, ಜಸ್ಟ್ ಹಿಲ್ಸ್. ಇಲ್ಲಿ ನೀರೆಲ್ಲ ಇದೆ, ಹಿಲ್ಸು ಇದೆ ಈ ಕಡೆ. ಪತ್ತರ್ಗೆ ಪಂಜಾಬಿ ಡಾಬಾ ಕರ್ಕೊಂಡ್ಬಂದಿದ್ದಾರೆ. ನಮ್ಮ ಡ್ರೈವರು ಪಂಜಾಬಿ ಬಿಗ್ ಫ್ಯಾನ್ ಅನ್ಸುತ್ತೆ. ಇಲ್ಲಿ ಹಿಮಾಚಲ್ ಥಾಲಿ ಅಂತ ಇದೆಯಲ್ಲ, ಇದು ತಗೊಳ್ಳೋಣ ಅನ್ಕೊಂಡೆ. 250 rupees ಇದೆ. ಇದು 3 ರೋಟಿ, ನಾನು 2 ಹೊತ್ತು ತಿನ್ಬೋದು. ಸೊ ಅದಕ್ಕೆ 1 ರೋಟಿ ಹೇಳಿದೆ. ರೈಸನ್ನು ಸ್ವಲ್ಪ ಹೇಳಿದ್ದೀನಿ, ನೋಡೋಣ ಎಷ್ಟು ಕಡಿಮೆ ಮಾಡ್ತಾರೆ. ನಮ್ಮ ಡ್ರೈವರು ನನ್ನ ಪಕ್ಕ ಕೂತ್ಕೊಳ್ಳೋದೇ ಇಲ್ಲ ತಿನ್ನಕ್ಕೆ, ಅಲ್ಲೆಲ್ಲೋ ಕೂತಿರ್ತಾರೆ ನೋಡಿರ್ಬೋದು. ಅವರು ನನ್ನ ಜೊತೆನೇ ಊಟ ಮಾಡೋದು, ಬಟ್ ನನ್ನ ಜೊತೆ ಕೂತ್ಕೊಳ್ಳೋದು. ಆ ದೇವಸ್ಥಾನದಲ್ಲಿ ಇಟ್ಟಿದ್ದ ಕುಂಕುಮ ನೋಡಿ, ಚೆನ್ನಾಗಿದೆ, ಸೂಟ್ ಆಗ್ತಿದೆ ಅಲ್ಲ. ಹಿಂಗೆ ನಮ್ಮ ಡ್ರೈವರು ನನ್ನ ಜೊತೆ ಕುತ್ಕೊಂಡು ಊಟ ಮಾಡಲ್ಲ, ದೂರ ಎಲ್ಲ ಕೂತಿರ್ತಾರೆ, ನನ್ನ ಕಡೆ ಕಾಣೋದು ಇಲ್ಲ. ನಾನು ಊಟ ಮುಗಿಸೋ ಅಷ್ಟೊತ್ತಿಗೆ ಕ್ಯಾಬ್ ಒಳಗಡೆ ಬಂದಿರ್ತಾರೆ. ಇದು ಸ್ಟೋರಿ. ಹಿಮಾಚಲ್ ಥಾಲಿ, ರೈಸ್, ಹಪ್ಪಳ, ರೋಟಿ, ಕರಿ, ವೆಜಿಟೇಬಲ್ಸ್, ಕರ್ಡ್. ಅದು ರೋಟಿ ಕೊಟ್ಟಿದ್ರಲ್ಲ, ಅದು ಇದ್ರ ಜೊತೆ ತಿನ್ನೋದು ಅನ್ಸುತ್ತೆ. ನಾನು ಇದ್ರ ಜೊತೆ ತಿನ್ಬಿಟ್ಟೆ ರಾಜ್ಮಾ. ಈಗ ರೈಸು ಏನ್ರಲ್ಲಿ ತಿನ್ನೋದಿಲ್ಲ. ಗಾಡ್. ಫೈನಲಿ ಮಣಿಕರನ್ಗೆ ಬಂದ್ವಿ ಆಫ್ಟರ್ 4:30 ಆಗಿದೆ ಈಗ ಟೈಮ್. ನಾವು ಹೊರಟಿದ್ದು ಬೆಳಗ್ಗೆ 7:38. ರೋಡ್ ಆನ್ ದ ರೋಡ್. ನಾನು ಒಬ್ಳೆ ಹೋಗ್ತೀನಲ್ಲ ಅಂತ ನಂಗೆ ಕಂಪ್ನಿ ಕೊಡೋಕೆ ಬಂದಿದ್ದಾರೆ. ಇಲ್ಲಿ ಕಸೋಲಲ್ಲಿ ಇಲಿಗಲ್ ಸ್ಟಫ್ ಜಾಸ್ತಿ. ಸೊ ಯಾ, ಗುರುದ್ವಾರ ಅಲ್ಲಿದೆ ಗುರುದ್ವಾರ. ಅಲ್ಲಿ ಫೋಟೋ ತಗೊಳಂಗಿಲ್ಲ, ಸೊ ಇಲ್ಲಿ ಎಸ್ಥೆಟಿಕ್ಸ್. ಇಲ್ಲಿಂದ ಏನು ಬುಗ್ಗೆ ಬರ್ತಾ ಇದೆ. ಒಣಸಿದ್ವಿ
ಹೋಗಿ ಅಂತ ಬರ್ತಾ ಇಲ್ಲ ಜಾಸ್ತಿ ಹೊರಗಡೆ ಹೋಗ್ತಾ ಸಿಟಿ ಗಲೀಜ್ ಇದೆ ಇಲ್ಲೆಲ್ಲ. Like this. I'll need that. You okay? ಇಲ್ಲಿ ಒಂದ್ ರೌಂಡ್ ಫೋಟೋ ಶೂಟ್ ಆಯ್ತು. ಬ್ಲಾಗ್ ಇವತ್ತು ನಮ್ಮ ಡ್ರೈವರ್ ಫಿರೋಜ್ ಖಾನ್, ನನ್ನ ಗೈಡ್, ड्राइवर एंड फोटोग्राफर सर आप सब है गाइड फोटोग्राफर ड्राइवर कैसे लगा? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? बहुत बढ़िया। आपको कैसा लगा, आप बताओ। मेरे को अच्छा लगा, अच्छी लगी, अच्छा लगा। ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. अच्छा लगा। फोटोज भी अच्छी आ रही है, फोटोज अच्छी, मैं खुश। ಹುಬ್ಳಿ ಇಳ್ಕೊಂಡು ಸೋಲ್ ಮಾರ್ಕೆಟ್ ಕಡೆ ಹೋಗ್ತಿದ್ದೆ. ಒಬ್ಳೆ ಬಂದಿದ್ದೀನಿ, ಒಬ್ಳೆ ಓಡಾಡ್ಬೇಕು ಈಗ. ಮಾರ್ಕೆಟಿಗೆ ಬರಕ್ಕೆ ಒಂಥರ ಖುಷಿ, ಶಾಪಿಂಗ್ ಮಾಡಕ್ಕೆ. ನೋಡೋಣ ಏನಾದ್ರು ಸಿಗುತ್ತಾ ನಂಗೆ ಬೇಕಾಗಿರೋದು. देखती हूँ। आपको स्नैप पता है? स्नैप हाँ। स्नैप नहीं, वीडियो। This is Kasol. I believe it's the most happening place. Youngsters ತುಂಬಾ ಇದ್ದಾರೆ ಇಲ್ಲಿ, ಫಾರಿನರ್ಸ್ ತುಂಬಾ ಇದ್ದಾರೆ. ಇಲ್ಲೆಲ್ಲ ತರ ಇಲ್ಲಿಗಲ್ ಸ್ಟಫ್. ಇದು ಬ್ರೌನಿ ಅಂತ ಏನೋ ಹೇಳಿದ್ರಪ್ಪ, ಸಿಗುತ್ತೆ. ಮಾರ್ಕೆಟ್ಗೆ ಹೋಗಿದ್ದೆ ಏನೋ ಶಾಪಿಂಗ್ ಮಾಡೋಣ ಅಂತ, ಅಲ್ಲಿ ಯಾರೋ ಕೇಳ್ಕೊಂಬಂದ್ರು ಬ್ರೌನಿ ಬೇಕಂತ. ಭಯ ಆಗೋಗಿ ಐ ಕಾಲ್ಡ್ ನಮ್ಮ ಡ್ರೈವರ್ಗೆ ಕಾಲ್ ಮಾಡಿದೆ. ಅವ್ರು ಬಂದ್ಬಿಟ್ಟು ಒಟ್ಟಿಗೆ ಮಾರ್ಕೆಟ್ ಓಡಾಡಿದ್ವಿ. ಆಮೇಲೆ ಮೋಮೋಸ್ ಟೇಸ್ಟ್ ಮಾಡಿದ್ವಿ. ಆಮೇಲೆ ಕೋಕ್ ತಗೊಂಡೆ, ಆಮೇಲೆ ಬಂದೆ. ಮೋಮೋಸ್ ಸಕ್ಕತ್ತಾಗಿತ್ತು, ವೆಜ್ ಮೋಮೋಸ್. ಶಿಮ್ಲಾ ಅಲ್ಲಿ ಸಿಗೋದಕ್ಕಿಂತ ತುಂಬ ಚೆನ್ನಾಗಿತ್ತು. ಈಗ 7 PM, ನಾನು ಇನ್ನೂ ರೋಡಲ್ಲೇ ಇದ್ದೀನಿ, ಬೀದಿ ಬಿಕಾರಿ. ಇನ್ನೂ ಮನಾಲಿ ತಲುಪಿಲ್ಲ. ಪ್ರಾಬಬ್ಲಿ 8:30ಗೆ ಹೋಗ್ತೀವಿ, ಎಲ್ಲೂ ನಿಲ್ಸಿಲ್ಲ ಅಂದರೆ. ನಿಲ್ಸಿದ್ರೆ 9 ಗಂಟೆಗೆ ಹೋಗ್ತೀವಿ. ಹೋಗ್ಬಿಟ್ಟು ತಿನ್ಬಿಟ್ಟು ಮಲ್ಕೋತೀನಿ ಅಷ್ಟೇ ಇವತ್ತಿದ್ದು. ಒಂದು ಶಾಲ್ ಅಂಗಡಿ ಇತ್ತು, ಅಲ್ಲಿ ನೋಡ್ತೀರಾ ಅಂತ ನಿಲ್ಸಿದ್ರು. ನನಗಂತೂ ಆಗ್ತಾನೆ ಇಲ್ಲ. ನಿದ್ದೆ ಮಾಡಿದ್ದೆ, ಆಕ್ಚುಲಿ ಬಾಯ್ ಬಿಟ್ಕೊಂಡು ಮಲಗಿದೆ ಇದೆ. ಇವ್ರು ಓಡಿಸ್ತಾನೇ ಇದ್ರು. ಲೆಟ್ಸ್ ಗೋ. ನೋಡಿ, ನಮ್ಮ ಡ್ರೈವರ್ ಪೆಟ್ರೋಲ್ ಹಾಕ್ಸ್ಕೊಂತಿದ್ದಾರೆ. ಫೈನಲಿ ಅಟ್ 8:25 ನಾನು ರೂಮಿಗೆ ಬಂದೆ. ಮನಾಲಿ ಇಡೀ ದಿನ ರೋಡಲ್ಲೇ ಇದ್ದಿದ್ದಾಯ್ತು. ಅಯ್ಯೋ ದೇವ್ರೆ. ದಿಸ್ ಈಸ್ ಮೈ ರೂಮ್. ಓಕೆ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. POP ಎಲ್ಲ ಕೊಟ್ಟಿದ್ದಾರೆ. ರೂಮ್ ಈಸ್ ವೆರಿ ಫ್ಯಾನ್ಸಿ ಬಟ್ ಇಟ್ಸ್ ಸ್ಮಾಲ್. ಒಬ್ಳಿಗೆ ಎಷ್ಟು ಏನು ವ್ಯೂ ತೋರಿಸ್ಲಿ ನಾನು ಇವಾಗ? ಏನೂ ಇಲ್ಲ ಅನ್ಸುತ್ತೆ ಇಲ್ಲಿ. ವ್ಯೂ ಥರ ಏನಿಲ್ಲ ಅನ್ಸುತ್ತೆ. ನೋ ವ್ಯೂ, ಇಷ್ಟೇ. ಫ್ರೆಶ್ ಅಪ್ ಆಗಿ ಟೀ ಹೇಳಿದ್ದೀನಿ, ಟೀ ಬರ್ತಿದೆ ಇವಾಗ. ಡ್ರೈವರಿಗೆ ಕಾಫಿಗೆ ನಿಲ್ಲಿಸಿ ಅಂತ ಹೇಳಿದೆ 6 ಗಂಟೆಗೆ, ಸ್ಕಿಪ್ ಕರ್ದಿಯಾ. ನಾನು ಹೇಳೋದೆಲ್ಲ ತಲೆ ಮೇಲಿಂದ ಹೋಗ್ತಾ ಇತ್ತು ಅವ್ರಿಗೆ.
ಆ್ಯಕ್ಚುಲಿ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ ರೂಮ್ ಇಷ್ಟೇ ಅಂತ. ಲುಕ್ ವಾಟ್ ಡಿಡ್ ಐ ಜಸ್ಟ್ ಡಿಸ್ಕವರ್. ಈ ಬಾಲ್ಕನಿ ಯಪ್ಪ. ಅಯ್ಯೋ ಸ್ಟೆಪ್ ಅಲ್ಲೊಂದಿದೆ ಹೋಟೆಲ್ಲು, 2 ಚೇರ್ ಇದೆ, ಸೀಟ್ ಇದೆ. ಈ ಥರ ಇದೆ ವಾಶ್ರೂಮ್. ಚೆನ್ನಾಗಿದೆ ಅಲ್ಲ, ಹೊಳಿತಾ ಇದೀನಿ ಬೆಳಿಗ್ಗೆ. ಇಟ್ಸ್ ನೈಸ್. ಇರೋದು ಕಂಡು ಚಾಹಿ ಸಿಂಕ್ ಚಾಹಿ ಟೀ ಬಂದಿದೆ ನೋಡಿ. ಚೆನ್ನಾಗಿ ಅಲ್ಯೂಮಿನಿಯಂ ಫಾಯಿಲ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ ತಣ್ಣಗಾಗಬಾರ್ದು ಅಂತ. ಬಟ್ ಬಂದು ಆಲ್ರೆಡಿ 1 ನಿಮಿಷ ಆಯಿತು. ತಣ್ಣಗಾದ್ಮೇಲೆ ನಾನು ಕುಡಿಯೋದು. ಬಟ್ ಇವಾಗ ಫಸ್ಟ್ ನೀರು ಕುಡಿಬೇಕು. ನೀರು ಬಾಟ್ಲಿಲ್ಲ, ತರಬೇಕು ಕೆಳಗೆ ಹೋಗಿ. ಬೆಳಗ್ಗೆಯಿಂದ ನೀರೇ ಕುಡ್ದಿಲ್ಲ. ಕಾರಲ್ಲಿ ಇರ್ತೀನಲ್ಲ, ಮತ್ತೆ ಅಲ್ಲಿ ಇಲ್ಲಿ ನಿಲ್ಲಿಸಿ ಅಂತ ಕೇಳಬೇಕಲ್ಲ ಅಂದ್ಬಿಟ್ಟು ನೀರೇ ಕುಡ್ದಿಲ್ಲ. ನೀರು ಕುಡಿಬೇಕು ಫಸ್ಟು. ವಾಟರ್, ಸ್ಟೇ ಹೈಡ್ರೇಟೆಡ್. ನೋಡಿ ಡಿನ್ನರಿಂದ ಆಚೆ, ಡಿನ್ನರಿಗೆ ಬಂದಿದೆ. ಆಚೆ ಈ ಥರ ಇದೆ ಫ್ಯಾನ್ಸಿ ಹೋಟೆಲ್ಸ್. ಇಟ್ಸ್ ವೆರಿ ನೈಸ್ ಡಿನ್ನರ್ ಪ್ಲೇಸ್. ಹೀಗಿದೆ ಅಲ್ಲಿ ನಾನು ಡಿನ್ನರ್ ಮಾಡಿದ್ದು. ಅಲ್ಲಿ ನಮ್ಮ ತಟ್ಟೆ. ಎಸ್, ಜಸ್ಟ್ ಡಿನ್ನರ್ ಮುಗಿಸ್ಕೊಂಬಂದೆ. ನಾನು ಡೈಲಿ ಕನ್ಸಿಸ್ಟೆಂಟಾಗಿ ಮಾಡ್ತಿರೋದಂದರೆ ಒಂದೇ, ಈಟಿಂಗ್ ದಿಸ್ ಶುಗರ್ ಆ್ಯಂಡ್ ಕರ್ಡ್. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ 3 ದಿನನೂ ಮಿಸ್ ಇಲ್ದಂಗೆ ತಿಂದಿದ್ದೀನಿ. ಐ ಗೆಸ್ ಇವತ್ತಿಗೆ ಅಷ್ಟೇ. ಮೊಸರು ಸಕ್ಕರೆ ತಿಂದು ಮಲ್ಕೊತೀನಿ. ನಾಳೆ 6 ಗಂಟೆಗೆ ಎದ್ದೇಳಬೇಕು ಅಂತ ಹೇಳಿದ್ದಾರೆ. 6 ಗಂಟೆಗೆ ಹೊರಡ್ಬೇಕಂತೆ. ಸೊ ನಾನು 5 ಗಂಟೆಗೆ ಎದ್ದು ರೆಡಿ ಆಗಬೇಕು. ನಾಳೆ ಸೀರೆ ಉಟ್ಕೊಳ್ಳೋ ಪ್ಲ್ಯಾನ್ ಇದೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಇವಾಗಲೇ ಪಿನ್ ಮಾಡಿಡಬೇಕು ಅನಿಸುತ್ತೆ. ಡ್ರೇಪ್ ಮಾಡ್ಕೊಳಕ್ಕೂ ಬರಲ್ಲ. ನನ್ನ ಬ್ಲೌಸ್ ಹುಕ್ ಹಾಕೋಕ್ಕೂ ನಂಗೆ ಯಾರೂ ಇಲ್ಲ. ಇಲ್ಲಿ ನೋಡಿದ್ರೆ ಲೇಡಿ ವರ್ಕರ್ ಅಂತಲೂ ಯಾರೂ ಇಲ್ಲ. ಮೇ ಬಿ ಬೆಳಿಗ್ಗೆ ಯಾರಾದರೂ ಬರ್ತಾರ ನೋಡ್ತೀನಿ, ಅವ್ರ ಹತ್ರ ಹಾಕ್ಸ್ಕೊತೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಡೇ 3 ಆಫ್ ಶಿಮ್ಲಾ ಟು ಮನಾಲಿ ವ್ಲಾಗ್ ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಕೀಪ್ ವಾಚಿಂಗ್. ಇನ್ನೂ 2 ದಿನ ಇದೆ, 3 ದಿನ ಇದೆ. ಕೀಪ್ ವಾಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್. ಹೀಗೆ ನನ್ನ ಟ್ರಾವೆಲ್ ವ್ಲಾಗ್ಸ್ ನೋಡ್ತಾ ಇರಿ. ಇನ್ನೂ ಹೆಚ್ಚು ಟ್ರಾವೆಲ್ ಮಾಡೋ ಥರ ಆಗಲಿ. ಥ್ಯಾಂಕ್ ಯು. ಶುಭರಾತ್ರಿ.